Yes. Namaste. Happy evening, all of you. Excellent evening. Welcome, my dear students. All of you, welcome. Namaste, sir. Namaste, Happy Guruji. evening, Guruji. Happy evening, sir. Happy evening, Guruji. ನಮಸ್ತೆ ಸರ್. Happy evening, sir. ಗುರುಗಳೇ ಹ್ಯಾಪಿ ಈವ್ನಿಂಗ್ Happy evening, sir. ನಮಸ್ತೆ ಗುರುಜಿ. ನಮಸ್ತೆ. Happy evening. Good to see you, sir. ಶುಭ ಸಂಜೆ ಸರ್. Happy evening, sir. Happy evening, Guruji. Happy evening, Guruji. Evening, Guruji. Guidance and affirmation is good, sir. Thank you so much, sir. Happy evening, Guruji. Happy evening, Guruji. Affirmation ಸೂಪರ್ ವರ್ಕ್ ಆಗ್ತದೆ ಸರ್. ಗುರುಗಳೇ Happy evening, sir. Happy evening, sir. Happy evening, ಗುರುಗಳೇ. Happy evening. ಗುರುಜಿ. Happy evening, ಗುರುಗಳೇ. Happy evening, all of you. Namaste. ಶುಭ ಸಂಜೆ ಗುರುಗಳೇ. Happy evening, sir. Happy evening, ಗುರುಜಿ. Happy evening. ನಮಸ್ತೆ. So, welcome all of you for today's wonderful, amazing, special day ಇವತ್ತು, right? So, ಇವತ್ತಿನ ಒಂದು ಸ್ಪೆಷಲ್ ಡೇ ದಟ್ ಈಸ್ ಲಯನ್ಸ್ ಗೇಟ್ ಪೋರ್ಟಲ್. ಮೇ ಬಿ ಸಾಕಷ್ಟು ಜನಕ್ಕೆ ಇದು ಹೊಸದಾಗಿ ಕೇಳ್ತಾ ಇರ್ಬೋದು ಅಥವಾ ಹೊಸ ವಿಚಾರ ಇರ್ಬೋದು, ಬಟ್ ತುಂಬಾ ಜನಕ್ಕೆ ಗೊತ್ತಿರ್ಲೂಬಹುದು ಇದು. ಸೊ ಇವತ್ತು ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ವಿಲ್ ಡೂ ಅ ಬ್ಯೂಟಿಫುಲ್ ರಿಚುವಲ್, ಮ್ಯಾನಿಫೆಸ್ಟೇಷನ್ ರಿಚುವಲ್ ಕೂಡ ಮಾಡೋಣ, ಸರಿನಾ? ಸೊ ಇವತ್ತಿನ ದಿನಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು, ಸೊ ಮಾಡಿ ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆ ಮೆಸೇಜ್ ಅಲ್ಲಿ ಬಂದಿದೆ. ಇವತ್ತು ಬೇಕಾಗಿರೋಂಥದ್ದು ಬೇ ಲೀಫ್, ನೀಟ್ ಅಂಡ್ ಕ್ಲೀನ್ ಆಗಿರತಕ್ಕಂತ ಒಂದು ಬೇ ಲೀಫ್ ಅಂದ್ರೆ ಪಲಾವ್ ಎಲೆ, ಸರಿನಾ? ಸ್ವಲ್ಪ ದೊಡ್ಡದಾಗಿದ್ರೆ ಒಳ್ಳೇದು ಪಲಾವ್ ಎಲೆ. ಈಗ ದೊಡ್ಡದಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ. ಸೊ ಓಕೆ, ಯಾವ ಸೈಜೇ ಇರ್ಲಿ, ಒಂದು ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಒಳ್ಳೇದು, 7, 8 ಈ ತರ, ಸರಿನಾ? ನೆಕ್ಸ್ಟ್ ಒಂದು ಬೌಲ್ ಅಥವಾ ತಟ್ಟೆ, ಜೊತೆಗೆ ಒಂದು ಹೋಲ್ಡರ್, ಚಿಮಟ, ಜೊತೆಗೆ ವಾಟರ್ ಬಾಟಲ್, ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್. ಆಮೇಲೆ ಇದಕ್ಕಿಂತ ಮೊದಲು ನಾವು ಒಂದು ಬ್ಯೂಟಿಫುಲ್ ಕ್ಲೆನ್ಸಿಂಗ್ ಪ್ರೋಸೆಸ್ ಕೂಡ ಮಾಡೋಣ. ಸೊ ಅದಕ್ಕೆ ಬೇಕು ಕಲ್ಲುಪ್ಪು. ಅದು ಮೇ ಬಿ ಮೆನ್ಷನ್ ಮಾಡಿರಲಿಲ್ಲ ಅನ್ಸುತ್ತೆ, ಟೀಮ್ ಅವ್ರು ಮಿಸ್ ಮಾಡಿದ್ದಾರೆ. ಸೊ ಕಲ್ಲುಪ್ಪು ಬೇಕಾಗುತ್ತೆ. ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಡುಗೆ ಮನೇಲಿ ಕಲ್ಲುಪ್ಪು, ಸೊ ನೋ ಇಶ್ಯೂಸ್. ಕಲ್ಲುಪ್ಪನ್ನ ನೀವು ಕೈಯಲ್ಲಿ ಬೇಕಾದ್ರೂ 2 ಹಸ್ತದಲ್ಲಿ ಒಂದು ಹಿಡಿ 2 ಹಸ್ತದಲ್ಲಿ ಇಟ್ಕೋಬಹುದು. ಸರ್ ಕೈಯಲ್ಲಿ ಇಟ್ಕೊಳ್ಳೋದು ಬೇಡ ಅಂದ್ರೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ, ಓಕೆ, ಚಿಕ್ಕ ಸಣ್ಣ ಲೋಟದಲ್ಲಿ ಕಲ್ಲುಪ್ಪನ್ನ ತುಂಬಿಸ್ಕೊಂಬನ್ನಿ, ಕೈಯಲ್ಲಿ ಇಟ್ಕೊಳ್ತೀರಂತೆ. ಡನ್? ಆಡಿಬಲ್? ಐ ಮೇ ಆಡಿಬಲ್? ಹಲೋ, audible? Am I audible? Voice is clear? Clear, sir. Clear, sir. Voice is clear, sir. Sir, ಲೋಟ ಯಾವ್ದು ಲೋಟ? ಸ್ಟೀಲ್ ಸರ್? ಪ್ಲಾಸ್ಟಿಕ್ ಬೇಡ, ಪ್ಲಾಸ್ಟಿಕ್ ಬಿಟ್ಟು ಯಾವ್ದಾದ್ರು ಸರ್. ಓಕೆ ಸರ್. ಕಲ್ಲುಪ್ಪು ಇಲ್ಲ ಅಂದ್ರೆ ಏನ್ ಮಾಡ್ಲಿ? ಕಲ್ಲುಪ್ಪು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಪುಡಿ ಉಪ್ಪು ಆದ್ರೂ ತಗೊಳ್ಳಿ. ಎಲ್ಲರೂ ತಗೊಂಬಂದ್ಬಿಡಿ. ಇಷ್ಟು ಐಟಮ್ಸ್ ನ ರೆಡಿ ಮಾಡ್ಕೊಳ್ಳಿ. ಒಂದು ಗ್ಲಾಸ್ ಅಲ್ಲಿ ಅಥವಾ ಒಂದು ಲೋಟದಲ್ಲಿ, ಒಂದು ಇಲ್ಲ ಒಂದು ಬೌಲಲ್ಲಿ ಆದ್ರೂ ತಗೊಂಬನ್ನಿ. ಕಲ್ಲುಪ್ಪನ್ನ ಕೈಲಿ ಹಿಡ್ಕೋಬಹುದು, ಆಮೇಲೆ ಕೈಲಿ ಹಿಡ್ಕೋಬಹುದು ನೀವು. ಇವತ್ತಿನ ದಿನ ಲಯನ್ಸ್ ಗೇಟ್ ಪೋರ್ಟಲ್ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳ ಬಗ್ಗೆ ಹೇಳಿದೆ. ನಮಗೆ ಬೇಕಾಗಿರೋಂಥ ಸಾಮಗ್ರಿ ಬೇಲೀಫ್ ಬೇಕು, ಒಂದು 7-8 ಬೇಲೀಫ್ ಬೇಕು, ಬೌಲ್ ಅಥವಾ ತಟ್ಟೆ, ಜೊತೆಗೆ ಹೋಲ್ಡರ್, ಜೊತೆಗೆ ಕ್ಯಾಂಡಲ್, ದೀಪ, ಮ್ಯಾಚ್ ಬಾಕ್ಸ್, ನೀರ್ ಬಾಟಲ್, ಜೊತೆಗೆ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡೋಣ. ಕಲ್ಲುಪ್ಪು ತಗೊಳ್ಳಿ, ಕಲ್ಲುಪ್ಪಿಲ್ಲ ಅಂದ್ರೆ ಪುಡಿ ಉಪ್ಪಾದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಸೊ ಉಪ್ಪು ಇಸ್ ಅ ವೆರಿ ಗುಡ್ ಕ್ಲೆನ್ಸಿಂಗ್ ಮೆಟೀರಿಯಲ್ ಅದು.
ರೆಡಿ? ಕ್ವಿಕ್ ಆಗಿ ಮಾಡೋಣ, ಬಿಕಾಸ್ ನಾವು 8 o'clockಗೆ ನಾವು ಪ್ರೋಸೆಸ್ ಮಾಡ್ಬೇಕದು, ಸರಿನಾ? ದಟ್ಸ್ ವೈ 8 o'clock ಇಸ್ ಅ ಬೆಸ್ಟ್ ಟೈಮ್ ಈ ಒಂದು ಪ್ರೋಸೆಸ್ ಮಾಡ್ಲಿಕ್ಕೆ, ಆಕ್ಟಿವಿಟಿ ರಿಚುವಲ್ ಮಾಡ್ಲಿಕ್ಕೆ. ಒಂದು ಸ್ಮಾಲ್ ಗ್ಲಾಸ್ ಕಲ್ಲುಪ್ಪು, ಕಲ್ಲುಪ್ಪಿಲ್ಲ ಅಂದ್ರೆ ಪುಡಿ ಉಪ್ಪು. ಈಗ ಲೀಫ್ ಇಲ್ಲ ಅಂದ್ರೆ ಏನ್ ಮಾಡ್ಲಿ ನೋಡಿ, ಪೇಪರ್ ಆದ್ರೂ ಮಾಡಿ ನಾವು ವೈಟ್ ಶೀಟ್ ಅಲ್ಲಿ. ಲೆಟ್ಸ್ ಸ್ಟಾರ್ಟ್, ಶುರು ಮಾಡೋಣ. ರೆಡಿ? ಸೊ ಆಸಮ್, 678 ಜನ ಜಾಯಿನ್ ಆಗಿದ್ದೀರಾ. ಅಮೇಝಿಂಗ್, ವಂಡರ್ಫುಲ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇವತ್ತಿನ ದಿನದ ಸ್ಪೆಷಾಲಿಟಿ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವತ್ತು 8ನೇ ತಾರೀಕು, 8ನೇ ತಿಂಗಳು, ಅಂಡ್ ಇವತ್ತು ಈ ವರ್ಷ ಸ್ಪೆಷಲ್ ವರ್ಷ. ಯಾಕೆಪ್ಪ ಅಂದ್ರೆ ವರ್ಷ ಕೂಡ 8 ಬರುತ್ತೆ. 2024 ಅಂದಾಗ ಕೂಡಿಸಿದಾಗ 8 ಬರುತ್ತೆ. ಸೊ ಲಾಸ್ಟ್ ಇಯರ್ ಆಗಿದ್ರೆ 7 ಬರ್ತಾ ಇತ್ತು, 2023. ನೆಕ್ಸ್ಟ್ ಇಯರ್ ಆದ್ರೆ 2025 9 ಬರುತ್ತೆ. ಬಟ್ ಈ ವರ್ಷ ಸ್ಪೆಷಲ್. ಸೊ ನೀವೆಲ್ಲ ಅಟೆಂಡ್ ಮಾಡ್ತಾ ಇದ್ರೆ ಯು ಆರ್ ಆಲ್ ವೆರಿ ಲಕ್ಕಿ. ಯಾಕೆ? ಸೊ 8ನೇ ತಾರೀಕು, 8ನೇ ತಿಂಗಳು, 8ನೇ ವರ್ಷ, 8 ಗಂಟೆ 8 ನಿಮಿಷಕ್ಕೆ ವಿಲ್ ಡೂ ರಿಚ್, ಸರಿನಾ? ಸೊ ಯು ಆರ್ ಆಲ್ ಲಕ್ಕಿ, ವೆರಿ ಸ್ಪೆಷಲ್. ಸೊ ಏನಿದು ಲಯನ್ಸ್ ಗೇಟ್ ಪೋರ್ಟಲ್ ಅಂದಾಗ? ಸೊ ಲಯನ್ಸ್ ಗೇಟ್ ಪೋರ್ಟಲ್ ಅಂದಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ದರ್ ಇಸ್ ಅ ಬ್ಯೂಟಿಫುಲ್ ಏನು ನಮ್ಮ ಕಾಸ್ಮಿಕ್ ಅಲ್ಲಿ, ಯೂನಿವರ್ಸ್ ಅಲ್ಲಿ, ಆಕಾಶದಲ್ಲಿ ಒಂದು ಅಲೈನ್ಮೆಂಟ್ ನಡೆಯುತ್ತೆ. ಏನ್ ಅಲೈನ್ಮೆಂಟ್ ನಡೆಯುತ್ತೆ? ಸೊ ಅಲೈನ್ಮೆಂಟ್ ನಡೆಯುತ್ತೆ ಬಿಟ್ವೀನ್ ದೇರ್ಸ್ ಅ ಸ್ಟಾರ್, ಸಿರೀಸ್ ಅಂತ ಒಂದು ನಕ್ಷತ್ರ, ಸ್ಟಾರ್. ಓಕೆ, ಓರಿಯಾನ್ ಮತ್ತೆ ನಮ್ಮ ಸನ್, ಅರ್ತ್, ಇದೆಲ್ಲ ಒಂದು ಅಲೈನ್ಮೆಂಟ್ ಗೆ ಬರುವಂತದ್ದು. ಓಕೆ, ಸೊ ಈ ಅಲೈನ್ಮೆಂಟ್ ದಟ್ ವಿಲ್ ಕ್ರಿಯೇಟ್ ಲಯನ್. ಓಕೆ, ಸೊ ಲಯನ್ಸ್ ಗೇಟ್ ಪೋರ್ಟಲ್ ಅಂದ್ರೆ ಈ ಒಂದು ಲಯನ್ಸ್ ಗೇಟ್ ಎಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಬಂದಾಗ ಇಲ್ಲಿಂದ ಸನ್ ಸೈನ್ ಲಿಯೋ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಈ ಪೋರ್ಟಲ್ ಯಾವಾಗ ಓಪನ್ ಆಗುತ್ತೆ ಹೇಳ್ತೀನಿ ನೋಡಿ. ದಿಸ್ ಪೋರ್ಟಲ್ ಓಪನ್ ಅಪ್ಸ್ ಫ್ರಮ್ ಜುಲೈಯಲ್ಲೇ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಜುಲೈ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 22nd ಇಂದ. ಓಕೆ, so this portal starts from July 28 ಇಂದ. ಸೊ ಜುಲೈ 28 ಇಂದ ಆಗಸ್ಟ್ 12th ವರೆಗೂ ಈ ಒಂದು ಪೋರ್ಟಲ್ ಓಪನ್ ಇರುತ್ತೆ, ಸರಿನಾ? ಬಟ್ ವೆರಿ ಕ್ಲೋಸೆಸ್ಟ್ ಅಕ್ಯುರೇಟ್ ಆಗಿ ಅಲೈನ್ಮೆಂಟ್ ಗೆ ಬರಂತದ್ದು ಇವತ್ತಿನ ದಿನ, 8ನೇ ತಾರೀಕು, 8ನೇ ತಿಂಗಳು. ಅಂಡ್ ಎಲ್ಲ ವರ್ಷದಲ್ಲೂ ಇಟ್ಸ್ ಆನ್ಯುಯಲ್ ಇವೆಂಟ್, ಪ್ರತಿ ವರ್ಷ ನಡೆಯುವಂತ ಒಂದು ಇವೆಂಟ್ ಇದು. ಸೊ ಈ ವರ್ಷ ಇನ್ನ ಸ್ಪೆಷಲ್ ಆಗಿದೆ ಬಿಕಾಸ್ 8 ಬರುತ್ತೆ, ಅದರಿಂದ ಈ ವರ್ಷ ಸ್ಪೆಷಲ್ ಆಗಿರುತ್ತೆ. ಸೊ ಇಟ್ಸ್ ಆನ್ಯುಯಲ್ ಇವೆಂಟ್. ಏನಪ್ಪಾ ಅಂದ್ರೆ ಅರ್ತ್, ಸೀರೀಸ್ ಮತ್ತೆ ಓರಿಯಾನ್ ಅಲೈನ್ ಆಗುತ್ತೆ, ಒಂದೇ ಒಂದು ನೇರವಾದ ಲೈನ್ ಅಲ್ಲಿ ಅಲೈನ್ ಆಗಿ ಒಂದು ಝೋಡಿಯಾಕ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಲಿಯೋ ಝೋಡಿಯಾಕ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಈ ಒಂದು ಪೋರ್ಟಲ್ ಅಂದ್ರೆ ಏನು? ಕಾಸ್ಮಿಕ್ ಯೂನಿವರ್ಸ್ ನ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಆ ಪೋರ್ಟಲ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಹೈ ಸ್ಪಿರಿಚುವಲ್ ಎನರ್ಜಿ ಸಿಗುತ್ತೆ, ಹೈ ಮ್ಯಾನಿಫೆಸ್ಟೇಷನಲ್ ಎನರ್ಜಿ ಸಿಗುತ್ತೆ. ವೆರಿ ಬ್ಯೂಟಿಫುಲ್ ಆಗಿ ಕಾಸ್ಮಿಕ್ ಎನರ್ಜಿ ಈ ಒಂದು ಸಮಯದಲ್ಲಿ ಕ್ರಿಯೇಟ್ ಆಗುತ್ತೆ,
ಸೊ ದಟ್ ಈಸ್ ವೈ ಈ ದಿನ ಅಥವಾ ಇಲ್ಲಿಂದ ಒಂದು 2-3 ಡೇಸ್ 12th ಇರುತ್ತೆ, ನೋ ಪ್ರಾಬ್ಲಮ್. ಸೊ 12th ಈ ಒಂದು ಪೋರ್ಟಲ್ ಇರುತ್ತೆ. ಬಟ್ ಇವತ್ತಿನ ದಿನ ತುಂಬಾ ಮ್ಯಾಕ್ಸಿಮಮ್ ಕ್ಲೋಸೆಸ್ಟ್ ಅಲೈನ್ಮೆಂಟ್ಗೆ ಬರೋಂಥದ್ದು 12th ಸಮಯ ಇರುತ್ತೆ, ಸರಿನಾ? ಸೊ ಅಲ್ಲಿ ತನಕ ಈ ಒಂದು ಹೈ ಎನರ್ಜಿ, ಹೈ ವೈಬ್ರೇಷನ್ಸ್, ಮ್ಯಾನಿಫೆಸ್ಟೇಷನಲ್ ಫೋರ್ಸ್ ಏನಿರುತ್ತೆ ಇದನ್ನ ಬಳಸ್ಕೊಂಡು ವೆರಿ ಈಸಿಲಿ ನಾವ್ ಏನ್ ಮಾಡ್ಬೋದು, ನಮ್ಮ ಒಂದು ವಿಶಸ್ನ ಫುಲ್ಫಿಲ್ಮೆಂಟ್ ಮಾಡ್ಕೋಬಹುದು, ನಮ್ಮ ಗುರಿಗಳು ಕನಸುಗಳನ್ನ ಅಟ್ರಾಕ್ಟ್ ಮಾಡ್ಬೋದು, ಅಚೀವ್ ಮಾಡ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು. ರೈಟ್? ಸೊ ವಿ ಹ್ಯಾವ್ ಬಿನ್ ಡೂಯಿಂಗ್ ದಿಸ್. ಈ ಒಂದು ರಿಚುವಲ್ ನ ಕೂಡ ನಾನು ಲಾಸ್ಟ್ 2-3 years ಇಂದ ಫಾಲೋ ಮಾಡ್ತಾ ಬಂದಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ. ಬಟ್ ದಿಸ್ ಟೈಮ್ ಸ್ಪೆಷಲ್, ವಿ ಆರ್ ಅಟೆಂಡಿಂಗ್ ಸಮ್ ಆಲ್ಮೋಸ್ಟ್ 740 ಮೆಂಬರ್ಸ್ ಅಟೆಂಡ್ ಮಾಡ್ತಾ ಇದೀವಿ. ವೆರಿ ನೈಸ್ ಅಲ್ವಾ? ಸೊ ಇವತ್ತಿನ ದಿನ ಈ ಒಂದು ರಿಚುವಲ್ ಏನ್ ಮಾಡ್ತೀವಿ, ದಿಸ್ ವಿಲ್ ಬಿ ವೆರಿ ಫ್ಯಾಂಟಾಸ್ಟಿಕ್, ವೆರಿ ಅಮೇಝಿಂಗ್. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ? ಇಫ್ ಯು ಆರ್ ಆಲ್ ಅಂಡರ್ಸ್ಟುಡ್, ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ ಎಸ್ ಅಂತ. ಕ್ವಿಕ್ ಆಗಿ ಮಾಡೋಣ, ಬಿಕಾಸ್ ಟೈಮ್ ಕಡಿಮೆ ಇದೆ. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಈಗ ಒಂದು ನಾನು 2 to 3 minutes ನಿಮ್ಗೆ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡಿಸ್ತೇನೆ, ಸರಿನಾ? ಸೊ ಪ್ರತಿಯೊಬ್ರು ಏನ್ ಮಾಡ್ಬೇಕು, ಟೇಕ್ ಸಾಲ್ಟ್. ನಿಮ್ಮ 2 ಹಸ್ತದಲ್ಲಿ ಸಾಲ್ಟ್ ಅನ್ನ ಹೀಗೆ ಇಟ್ಕೋಬಹುದು. ಸರ್ ಕೈಯಲ್ಲಿ ಇಟ್ಕೊಳಕ್ ಬೇಡ ಅಂದ್ರೆ ಗ್ಲಾಸ್ ಅಲ್ಲಿ ಕೂಡ ಇಟ್ಕೋಬಹುದು. ಲೋಟದಲ್ಲಿ ಗ್ಲಾಸ್ ಅಲ್ಲಿ ಇಟ್ಕೊಳ್ಳಿ, ಗ್ಲಾಸ್ ಅನ್ನ ಕೈಯಲ್ಲಿ ಇಟ್ಕೊಳ್ಳಿ, ಅಥವಾ ಹೀಗಾದ್ರೂ ಸರಿ ಹೀಗೆ ಇಟ್ಕೊಳ್ಳಿ, ಇಲ್ಲ ಹೀಗಾದ್ರೂ ಇಟ್ಕೊಳ್ಳಿ. ಸಿಟ್ ಸ್ಟ್ರೈಟ್. Close your eyes. ಕಣ್ಣು ಮುಚ್ಕೊಳ್ಳಿ. All of you, ಪ್ರತಿಯೊಬ್ರು ಕಣ್ಣು ಮುಚ್ಕೊಳ್ಳಿ. Close your eyes. Deep inhale, exhale ಮಾಡ್ತಾ ಫೋಕಸ್ ಪೂರ ನನ್ನ ವಾಯ್ಸ್ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕೃತ ಮಾಡ್ತಾ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಆಲೋಚನೆ ಮಾಡಿ. ನಿಮ್ಮ ಲೈಫಲ್ಲಿ ಯಾವುದೆಲ್ಲ ಸಮಸ್ಯೆಗಳಿದೆ, ತೊಂದರೆಗಳಿದೆ, ನಿಮ್ಮ ಒಳಗಡೆ ಯಾವುದೆಲ್ಲ ಬ್ಲಾಕೇಜಸ್ ಇದೆ, ಅನ್ವಾಂಟೆಡ್ ನೆಗೆಟಿವ್ಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ, ಕ್ಲೆನ್ಸ್ ಮಾಡ್ಕೊಳ್ತೀನಿ, ರಿಮೂವ್ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಳ್ತಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೋಗಿ ಥಿಂಕ್ ಅಬೌಟ್ ನಿಮ್ಮಲ್ಲಿ ಏನು ನೆಗೆಟಿವ್ಸ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೇಳ್ಕೊಳ್ಳಿ. ಗೊತ್ತೋ ಗೊತ್ತಿಲ್ದಿರ ನೆಗೆಟಿವ್ಸ್ನ, ಈ ಒಂದು ಬ್ಲಾಕೇಜಸ್ನ ನನ್ನ ಲೈಫಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದೀನಿ, ಅಟ್ರಾಕ್ಟ್ ಮಾಡಿದ್ದೀನಿ, ನನ್ನೊಳಗಡೆ ಇದನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಯಾವುದು ನನಗೆ ಅವಶ್ಯಕತೆ ಇಲ್ಲ, ಯಾವುದು ನನಗೆ ಬೇಕಾಗಿಲ್ಲ, ಎಲ್ಲ ನಾನಿವತ್ತು ರಿಲೀಸ್ ಮಾಡ್ತಾ ಇದೀನಿ, ಡ್ರಾಪ್ ಮಾಡ್ತಾ ಇದೀನಿ, ಕ್ಲಿಯರ್ ಮಾಡ್ತಾ ಇದೀನಿ. ನನ್ನಲ್ಲಿರ್ತಕ್ಕಂತಹ ನಕಾರಾತ್ಮಕತೆಯನ್ನ ಇವತ್ತು ಡ್ರಾಪ್ ಮಾಡ್ತಾ ಇದೀನಿ. ನನ್ನಲ್ಲಿರ್ತಕ್ಕಂತಹ ಬ್ಯಾಡ್ ಹ್ಯಾಬಿಟ್ಸ್ನ ಇವತ್ತು ಡ್ರಾಪ್ ಮಾಡ್ತಾ ಇದೀನಿ. ಪ್ರತಿ ಸಾರಿ ಹೇಳ್ಕೊಳ್ತಾ ನಿಮ್ಮ ಹಸ್ತಗಳ ಮುಖಾಂತರ ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡಿ, ಕೈಯಲ್ಲಿರೋ ಉಪ್ಪಿಗೆ ಟ್ರಾನ್ಸ್ಫರ್ ಮಾಡಿ. ಯಾರಿಗೆಲ್ಲ ಹರ್ಟ್ ಮಾಡಿದ್ದೀನಿ ಅವ್ರಿಗೆಲ್ಲರಿಗೂ ಫರ್ಗಿವ್ ಕೇಳ್ತೀನಿ ನಾನಿವತ್ತು. ನನಗೆ ಯಾರೆಲ್ಲ ಹರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಫರ್ಗಿವ್ ಮಾಡ್ತೀನಿ ನಾನಿವತ್ತು. ಬೇಡದಿರೋ ನಕಾರಾತ್ಮಕ ಭಾವನೆಗಳೆಲ್ಲ ಡ್ರಾಪ್ ಮಾಡ್ತೀನಿ. ಬೇಡದಿರಂತ ನಕಾರಾತ್ಮಕ ನಂಬಿಕೆಗಳನ್ನೆಲ್ಲ ಡ್ರಾಪ್ ಮಾಡ್ತೀನಿ.
ಗೊತ್ತೋ ಗೊತ್ತಿಲ್ದಿರ ಆಗಿರ್ತಕ್ಕಂಥ ತಪ್ಪುಗಳನ್ನ, ನನ್ನಿಂದ ಆಗಿರೋ ತಪ್ಪುಗಳನ್ನ ಕ್ಷಮಿಸ್ತೀನಿ ನಾನು. ಬೇರೆಯವ್ರಿಗೂ ಕ್ಷಮೆನ ಕೇಳ್ತೀನಿ. ನನ್ನನ್ನ ನಾನು ಫರ್ಗಿವ್ ಮಾಡ್ತೀನಿ. ಐ ಫರ್ಗಿವ್ ಮೈ ಸೆಲ್ಫ್. I forgive others. I let go all the unwanted things. ಫೀಲ್ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಬೇಡದೇ ಇರೋ ನಕಾರಾತ್ಮಕಗಳೆಲ್ಲ ರಿಮೂವ್ ಮಾಡ್ತಾ ಇದ್ದೀರಾ. ಹಸ್ತಗಳ ಮುಖಾಂತರ ಉಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಹಾಗೆ ದೇಹದಲ್ಲಿ ಇರ್ತಕ್ಕಂತಹ ಬಾಧೆಗಳು, ನೋವುಗಳು, ಕಾಯಿಲೆಗಳನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ಹೇಳ್ಕೊಳ್ಳಿ, ಐ ರಿಲೀಸ್ ಆಲ್ ಮೈ ನೆಗೆಟಿವ್ಸ್. ಐ ಡ್ರಾಪ್ ಮೈ ಆಲ್ ದ ನೆಗೆಟಿವ್ಸ್. ಐ ಕ್ಲಿಯರ್ ಆಲ್ ಮೈ ನೆಗೆಟಿವ್ಸ್. ಎಲ್ಲ ನೆಗೆಟಿವ್ಸ್ ನ ರಿಮೂವ್ ಮಾಡ್ತಾ ಇದ್ದೀರಾ. ಹಸ್ತಗಳ ಮುಖಾಂತರ ಉಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾ ಫೀಲ್ ಮಾಡಿ. ಬಾಡಿ ಪೂರ್ತಿ ಲೈಟ್ ಆಗಿದೆ. ಮನ್ಸು ಪೂರ್ತಿ ಹಗುರ ಅನ್ನಿಸ್ತಾ ಇದೆ. ಡೀಪ್ ಇನ್ಹೇಲ್ ಮಾಡ್ತಾ slowly, gently open your eyes. Slowly and gently open your eyes. So quickly ಕೈಲಿರ್ತಕ್ಕಂಥ ಉಪ್ಪನ್ನ ವಾಶ್ ಬೇಸಿನಲ್ಲಿ ಅಥವಾ ಕಮಡಲ್ಲಿ ಫ್ಲಶ್ ಮಾಡ್ಬಿಟ್ಟು ಕೈ ತೊಳ್ಕೊಂಡು ಬನ್ನಿ ವಾಪಸ್. ಆಲ್ ಆಫ್ ಯು ರೈಟ್ ನೌ. ಬೇಗ ಬರಬೇಕು. ಕೈಯಲ್ಲಿರ್ತಕ್ಕಂಥ ಅಥವಾ ಗ್ಲಾಸಲ್ಲಿರೋ ಉಪ್ಪನ್ನ ಚೆಲ್ಬಿಟ್ಟು ಕೈ ತೊಳ್ಕೊಂಡು ಬನ್ನಿ. ಎಸ್, ಪ್ರತಿಯೊಬ್ರು ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ಕ್ಯಾಂಡಲ್ ಅಥವಾ ದೀಪ ಏನಿದೆ ಹಚ್ಕೊಳ್ಳಿ. ಹಾಗೆ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ sketch pen. ಸೊ ಬೇ ಲೀಫ್ ತಗೊಳ್ತೀರಾ, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, 7-8 ಬೇ ಲೀಫ್ ತಗೊಳ್ಳಿ. ಈಚ್ ಬೇ ಲೀಫ್ ಅಲ್ಲಿ ಏನ್ ಬರಿಬೇಕು? ರೆಡ್ ಪೆನ್, ರೆಡ್ ಮಾರ್ಕರ್, ರೆಡ್ ಸ್ಕೆಚ್ ಪೆನ್ ನಡೆಯುತ್ತೆ, ಸರಿನಾ? ಯು ಹ್ಯಾವ್ ಟು ರೈಟ್ 8 ಬರಿಬೇಕು. 8ನ ಬರಿಬೇಕು. ಬಟ್ ಅದನ್ನ ಸ್ಟ್ರೈಟ್ ಆಗಿ ಬರೆಯಂಗಿಲ್ಲ, ಮಲಗಿಸಿ ಬರಿಬೇಕು. ಇನ್ಫಿನಿಟಿ ಸಿಂಬಲ್ ಆಗಿ ಬರಿಬೇಕು. ಓಕೆ, ಇನ್ಫಿನಿಟಿ ಸಿಂಬಲ್ like this. ಅದಾದ ನಂತರ ಇಲ್ಲಿ ಏನ್ ಜಾಗ ಇದೆ, ಇಲ್ಲಿ ರೈಟ್ ಯುವರ್ ವಿಶ್. 1 ವರ್ಡ್ ಅಲ್ಲಿ ಅಥವಾ 2 ವರ್ಡ್ ಅಲ್ಲಿ. ಈಗ ನಿಮ್ಮ ಡ್ರೀಮ್ ಕಾರ್ ಇರುತ್ತೆ, ಡ್ರೀಮ್ ಕಾರ್ ಹೆಸರು ಬರೀತೀರಾ. ಮನಿ
ಅಬೆಂಡೆನ್ಸ್ ಮನಿ ಅಂತ ಬರೀತೀರಾ, ಹ್ಯಾಪಿ ರಿಲೇಶನ್ಶಿಪ್ ಅಂತ ಬರೀತೀರಾ, ಆರ್ ಮಂತ್ಲಿ 5 lakh rupees ಎಕ್ಸಾಂಪಲ್, ತಿಂಗಳಿಗೆ 5 ಲಕ್ಷ ರೂಪಾಯಿ ಅರ್ನ್ ಮಾಡಬೇಕು, ಮಂತ್ಲಿ 5 lakhs ಅಂತ ಬರೀತೀರಾ. ಸೊ ಈ ರೀತಿಯಾಗಿ ಈಚ್ ಬೇಲೀಫ್ ಅಲ್ಲಿ ನಿಮ್ಮ ಒಂದು ವಿಶ್ ಏನಿದೆ ಅದನ್ನ ಒಂದು ವರ್ಡ್ ಅಲ್ಲಿ ಅಥವಾ 2 ವರ್ಡ್ ಅಲ್ಲಿ ಬರೀತೀರಾ. ಬಟ್ ಪಕ್ಕದಲ್ಲಿ ಏನಿರ್ಬೇಕು, ಇನ್ಫಿನಿಟಿ ಸಿಂಬಲ್ 8 ಅಂತ ಇರಬೇಕು. ಸರಿನಾ? ಡನ್. ಸೊ ಬೇಲೀಫ್ ಅಲ್ಲಿ 8ನ ಬರಿಬೇಕು, 8ನ ಈ ತರ ಮಲಗಿಸೆ ಬರಿಬೇಕು. ಇನ್ಫಿನಿಟಿ ಸಿಂಬಲ್ ತರ ಈ ತರ ಬರೀತೀರಾ. ಇಲ್ಲಿ ಪಕ್ಕದಲ್ಲಿರೋ ಜಾಗದಲ್ಲಿ ನಿಮ್ಮ ವಿಶ್ ನ ಬರೀತೀರಾ, 1 ವರ್ಡ್ ಅಲ್ಲಿ ಅಥವಾ 2 ವರ್ಡ್ ಅಲ್ಲಿ ಬರೀತೀರಾ. ಬೇಲೀಫ್ ಇಲ್ಲ ಅಂದ್ರೆ ವೈಟ್ ಶೀಟ್ ಅಲ್ಲಿ ಮಾಡಿ. ಕಮಾನ್ ಎಲ್ಲರೂ ಮಾಡಿ. 7, 8 ಬೇಲೀಫ್ ತಗೊಳ್ಳಿ, ಇಲ್ಲ 4, 5 ಎಷ್ಟಿದೆಯೋ ಅಷ್ಟ್ರಲ್ಲಿ ಮಾಡಿ. ಲೇಟ್ ಆಗಿ ಜಾಯಿನ್ ಆದವರು ರೆಕಾರ್ಡಿಂಗ್ ಬರುತ್ತೆ ಯೂಟ್ಯೂಬ್ ಅಲ್ಲಿ, ಯು ಕ್ಯಾನ್ ವಾಚ್ ಲೇಟರ್. ರಾತ್ರಿ ಮಾಡಿ, ನಾಳೆ ಮಾಡಿ, 12ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಯು ಕ್ಯಾನ್ ಡೂ ಇಟ್ ಅಗೇನ್. ನೋಡಿ ಈ ರೀತಿ 8 ಬರೀತೀರಾ, ಮಲಗಿಸಿ ಇನ್ಫಿನಿಟಿ ಸಿಂಬಲ್ ತರ ನಿಮ್ಮ ವಿಶ್ ನ ಇಲ್ಲಿ ಬರೀತೀರಾ. 1 ವರ್ಡ್ 2 ವರ್ಡ್ ಜಾಗ ಇದ್ರೆ 3 ವರ್ಡ್ ಅಲ್ಲೂ ಬರೀರಿ. ಒಂದೇ ಬಿಲೀಫ್ ಅಲ್ಲಿ ಎಲ್ಲ ಒಂದೊಂದರಲ್ಲಿ ಒಂದೊಂದು ಬರೀತೀರಾ. ಲಾಸ್ಟ್ 1 minute, ಇನ್ 1 minute ಅಲ್ಲಿ ಎಲ್ಲರೂ ಬರೀರಿ, ಕಂಪ್ಲೀಟ್ ಮಾಡಿ. ಡನ್. ನೈಸ್. ರೈಟ್ ನಾವು 8 ಗಂಟೆ. ಸೊ 8 ಗಂಟೆಯಿಂದ ರಾತ್ರಿ 9 ಗಂಟೆ ಒಳಗಡೆ ಇದೆಲ್ಲ ಮಾಡಿದ್ರು ಬ್ಯೂಟಿಫುಲ್. ಬಟ್ ಈಗ 8 ಗಂಟೆ 8 ನಿಮಿಷಕ್ಕೆ ನಾವು ಒಂದು ಅಮೇಝಿಂಗ್ ಮ್ಯಾನಿಫೆಸ್ಟೇಷನ್ ಮಾಡೋಣ. ಸರಿನಾ? ಸೊ ಪ್ರತಿಯೊಬ್ರು ಏನ್ ಮಾಡಿ, ಈಚ್ ಬೇಲೀಫ್ಗೆ ನಾವು ಎನರ್ಜಿ ಕೊಡೋಣ. ಅಂಡ್ ಎಲ್ಲ ಬೇಲೀಫ್ಗೂ ಒಟ್ಟಿಗೆ ಬೇಕಾದ್ರೂ ಎನರ್ಜಿ ಕೊಡ್ಬೋದು, ನೋ ಪ್ರಾಬ್ಲಮ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್.
ಫಸ್ಟ್ ನಾವಿವಾಗ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಕಮ್ ಮ್ಯಾನಿಫೆಸ್ಟೇಷನ್ ಎನರ್ಜಿನ ಕೊಡ್ತಾ ಬೇಲೀಫ್ಗೆ ಮೆಡಿಟೇಷನ್ ಮಾಡ್ಬಿಡೋಣ. 8 ನಿಮಿಷ ಮೆಡಿಟೇಷನ್ ಮಾಡೋಣ. ಅದಾದ ನಂತರ ಬೇಲೀಫ್ನ ಬರ್ನ್ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸರಿನಾ? 8-5 ಇವಾಗ 8 ನಿಮಿಷಗಳ ಕಾಲ ವಿಲ್ ಡೂ ಬ್ಯೂಟಿಫುಲ್ ಅಮೇಝಿಂಗ್ ಮೆಡಿಟೇಷನ್. ಸೊ ಏನ್ ಮಾಡಿ, ಪ್ರತಿಯೊಬ್ರು ಕೂಡ ಟೇಕ್ ದ ಬೇಲೀಫ್, ನೀವೇನೆಲ್ಲ ಬೇಲೀಫ್ ಬರ್ದಿದ್ದೀರಲ್ವಾ ಇದನ್ನೆಲ್ಲ ಕೈಯಲ್ಲಿ ತಗೊಳ್ಳಿ, ಎಲ್ಲ ಒಟ್ಟಿಗೆ ಕೈಯಲ್ಲಿ ತಗೊಳ್ಳಿ. ಸೊ ಬ್ಯೂಟಿಫುಲ್ ಆಗಿ ಈ ತರ ಕೈಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಫೀಲ್ ಮಾಡ್ತಾ, ಏನೆಲ್ಲ ಬರ್ದಿದ್ದೀರಾ ಫೀಲ್ ಮಾಡ್ತಾ, ಇದೆಲ್ಲ ನನಗೆ ತುಂಬಾ ಬೇಗ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ, ಯೂನಿವರ್ಸ್ ನನಗೆ ಕೊಡ್ತಾ ಇದೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಮೆಡಿಟೇಷನ್ ಮಾಡ್ತಾ ಹೋಗ್ತೀರಾ. ಸರಿನಾ? ಸೊ ಆಲ್ ಆಫ್ ಯು ಗೆಟ್ ರೆಡಿ, ಕೈಯಲ್ಲಿ ಇಟ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್, ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ ಫಾರ್ 8 minutes.
ಹಾಗೆ ಕಣ್ಮುಚ್ಕೊಂಡು ಹಸ್ತಗಳ ಮುಖಾಂತರ ನಿಮ್ಮ ವಿಶಸ್ಗೆಲ್ಲ ಎನರ್ಜಿ ಕೊಡ್ತಾ ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಲಾಟ್ ಆಫ್ ಎನರ್ಜಿ ಲವ್ನ ಕೊಡ್ತಾ ಹಾಗೆ ಈ ಒಂದು ಲಯನ್ಸ್ ಗೇಟ್ ಪೋರ್ಟಲ್ ಓಪನ್ ಆಗಿರೋ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಣ ಒಂದು ಅಫರ್ಮೇಶನ್ ಒಂದಿಗೆ ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ ಮನಸ್ಸಿನಲ್ಲೇ ಅಥವಾ ಜೋರಾಗಾದ್ರೂ ಸರಿ. ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಬ್ಲೆಸ್ಡ್, I am showered with high energy. I am always guided, guarded, and protected. I receive always blessings. I manifest my wishes easily. I am the source of abundance. I am the creator. I have high energy within me. I am a winner. I am a champion. I love myself. I am loved by everyone. I am connected with universe. Feel ಮಾಡಿ high energy na feel ಮಾಡ್ತಾ. Keep the bayleaf na ಹಾಗೆ ಕೆಳಗಡೆ ಇಡ್ತಾ. Rub your palms, ಎರಡೂ ಕೈನ ರಬ್ ಮಾಡಿ. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ. Gently, slowly open your eyes. Good. ಈಗ ಈ bayleaf ನ ಬರ್ನ್ ಮಾಡೋಣ, ಸರಿನಾ? ಟೇಕ್ ದ ಬೌಲ್ ಅಥವಾ ತಟ್ಟೆ, ಬೌಲ್ ಅಥವಾ ತಟ್ಟೆ ತಗೊಳ್ಳಿ. ಸೊ ಈಚ್ ಬೇಲೀಫ್ ನ ತಗೊಳ್ತೀರಾ, ಏನ್ ಬರ್ದಿದ್ದೀರಾ ನೋಡಿ, ಏನ್ ಬರ್ದಿರಾ ಓದ್ಕೊಂಡು. ಸೊ ದೀಪ ಅಥವಾ ಕ್ಯಾಂಡಲ್ ಏನಿದೆ ಅದರ ಜೊತೆಗೆ ಬರ್ನ್ ಮಾಡಿ, ಅದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳೋ ತರ ಮಾಡಿ, ತಟ್ಟೆ ಅಥವಾ ಬೌಲ್ ಏನಿದೆ ಅದರಲ್ಲಿ. ಬೇಲೀಫ್ ತುಂಬಾ ಒಳ್ಳೇದು, ತುಂಬಾ ಪವರ್ಫುಲ್, ತುಂಬಾ ಆಸ್ಪಿಷಿಯಸ್ ಇರ್ತಕ್ಕಂಥ ವಸ್ತು. ಅದು ಹೈ ಎನರ್ಜಿ ಇರ್ತಕ್ಕಂಥ ವಸ್ತು. ನಾವ್ ಅನ್ಕೊಳ್ತೀವಿ ಬರೇ ಪಲಾವ್ಗೆ ಅಷ್ಟೇ ಹಾಕೋದಂತ, ಬಟ್ ಪಲಾವ್ ಎಲೆ ಇಸ್ ವೆರಿ ಡಿವೈನ್ ಎನರ್ಜಿ ಇರ್ತಕ್ಕಂಥದ್ದು.
ಡನ್. ಡನ್. ಸೊ ರೈಟ್ ನಾವು ಈಗ ಎಲ್ಲರೂ ಆಚೆ ಹೋಗೋಣ, ಬಾಲ್ಕನಿ ಅಥವಾ ಟೆರೆಸ್ಗೆ ಹೋಗ್ಬಿಟ್ಟು ಫಾರ್ 30 ಸೆಕೆಂಡ್ಸ್ ಅಲ್ಲೇ ನಿಂತ್ಕೊಂಡು, ಇದು ಒಂದು ಹೈ ಸ್ಪಿರಿಚುವಲ್ ಎನರ್ಜಿ ಕನೆಕ್ಟ್ ಆಗಿರ್ತಕ್ಕಂಥ ಸಮಯ. ಈ ಸಮಯ 8 ಗಂಟೆಗಿದ್ದೀವಿ. ಸೊ ಅಲ್ಲೇ ನಿಂತ್ಕೊಂಡು 30 ಸೆಕೆಂಡ್ಸ್ ಮೆಡಿಟೇಟ್ ಮಾಡಿ, ಫೀಲ್ ಮಾಡಿ, ಎನರ್ಜಿನ ರಿಸೀವ್ ಮಾಡಿ. ಹಾಗೆ ಈ ವಿಷಸ್ ಎಲ್ಲ ನನಗೆ ತುಂಬಾ ಬೇಗ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ರಿಸೀವ್ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ, ಥ್ಯಾಂಕ್ ಯು ಹೇಳ್ತಾ ಬ್ಲೋ ಮಾಡಿ. ಈ ಆಶಸ್ ಎಲ್ಲ ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪತ್ರ ಬ್ಲೋ ಮಾಡಿಬಿಟ್ಟು ವಾಪಸ್ ಬನ್ನಿ ಎಲ್ಲರೂ. ಓಕೆ, ರೈಟ್ ನೌ ಎಲ್ಲರೂ ಕಮ್ ಬ್ಯಾಕ್. ಎಸ್, ಡನ್. ಯಾರೆಲ್ಲ ವಾಪಸ್ ಬಂದಿದ್ದೀರಾ ಲೆಟ್ ಮಿ ನೋ. ಕ್ಯಾಮ್ರಾ ಆನ್ ಆಗಿದ್ರೆ, ಕಾಣಿಸ್ತಾ ಇದ್ರೆ ಗೊತ್ತು ಬಂದಿದ್ದೀರಾ. ಕ್ಯಾಮ್ರಾ ಆಫ್ ಆಗಿರೋರು, ಇಫ್ ಯು ಆರ್ ಡನ್, ಡನ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೋಡಿ, ಲೇಟ್ ಆಗಿ ಬಂದವರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಐ ಕಾಂಟ್ ಎಕ್ಸ್ಪ್ಲೇನ್ ಯು ರೈಟ್ ನೌ, ಬಿಕಾಸ್ ಇಟ್ಸ್ ಅ ರಿಚುವಲ್. ನಾವು ಒಟ್ಟಿಗೆ ಸ್ಟಾರ್ಟಿಂಗ್ ಇಂದ ಮಾಡಿದ್ದು, ಸರಿನಾ? ಸೊ ಐ ಗಿವ್ ಯು ರೆಕಾರ್ಡಿಂಗ್. ಇದರದ್ದು ರೆಕಾರ್ಡಿಂಗ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಇವತ್ತು ರಾತ್ರಿ ಒಳಗಡೆ ಮಾಡ್ಬೋದು, ನಾಳೆ ಬೆಳಗ್ಗೆ ಮಾಡ್ಬೋದು, 12ನೇ ತಾರೀಕುವರೆಗೂ ಇದಿರುತ್ತೆ. ಬಟ್ ಇವತ್ತು 8ನೇ ತಾರೀಕು ವೆರಿ ಪವರ್ಫುಲ್. ರಾತ್ರಿ ಒಳಗಡೆ ಯಾವಾಗಾದ್ರೂ ಮಾಡಿ. ಐ ಗಿವ್ ಯು ದ ರೆಕಾರ್ಡಿಂಗ್, ನೋಡ್ಕೊಂಡು ಒಂದು ಹಾಫ್ ಅನ್ ಅವರ್ ಆಗುತ್ತೆ, ಮಾಡಿ. ಡನ್. ಸೊ ಯಾರು ಲೇಟ್ ಆಗಿ ಜಾಯ್ನ್ ಆದ್ರಿ, ನಿಮಗೆ ಸೊ ಟೇಕ್ ದಿಸ್, ನನ್ನ ಯೂಟ್ಯೂಬ್ ಚಾನೆಲ್ ಲಿಂಕ್ ಇದು, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ರೆಕಾರ್ಡಿಂಗ್ದು ಅಪ್ಡೇಟ್ಸ್ ಬರುತ್ತೆ. ಸೊ ಬೇರೆ ಬೇರೆ ಕ್ಲಾಸಸ್, ವಿಡಿಯೋಸ್ ಎಲ್ಲ ಅದ್ರಲ್ಲಿ ಅಪ್ಡೇಟ್ಸ್ ಬರುತ್ತೆ. ಸೊ ಈ ಲಿಂಕ್ ನ ಕ್ಲಿಕ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದ್ರೂ ಮಾಡಿಲ್ಲ ಅಂದ್ರೆ. ಓಕೆ, ನೆಕ್ಸ್ಟ್
ಇನ್ನೇನ್ ಮಾಡ್ಬೇಕು ನೋಡಿ, ಟೇಕ್ ಅನದರ್ 3 bay leaves. ಇನ್ನ 3 bay leaf ತಗೊಳ್ಳಿ. ಈಗಿದ್ರೆ ತಗೊಳ್ಳಿ, ಇಲ್ಲ ಆಮೇಲೆ ಆದ್ರೂ ತಗೊಂಡ್ ಮಾಡಿ, ನೋ ಪ್ರಾಬ್ಲಮ್. ಸೊ ಐ ಹ್ಯಾವ್ ಅನದರ್ 3 bay leaves. ಸರಿನಾ? ಸೊ ಇದ್ರಲ್ಲೂ ಕೂಡ ನಾನು ಸೇಮ್ ಅದೇ ತರ 8 ಬರಿತೀನಿ. ಜೊತೆಗೆ ನನ್ನ ಇಂಪಾರ್ಟೆಂಟ್ ವಿಶ್, ವೆರಿ ಇಂಪಾರ್ಟೆಂಟ್ ವಿಶ್ ವಿಚ್ ಐ ಹ್ಯಾವ್ ಟು ಮ್ಯಾನಿಫೆಸ್ಟ್. ಫಾರ್ ಎಕ್ಸಾಂಪಲ್ ನನ್ನ ಕರಿಯರ್ದಿರ್ಬೋದು, ಅಥವಾ ಏನಾದ್ರೂ ಮನೆ ಕಟ್ಟೋದಿರ್ಬೋದು. ಎಕ್ಸಾಂಪಲ್ ಯಾವುದೇ ಕೊಡ್ತಾ ಇದ್ದೀನಿ ನಾನು, ಎಕ್ಸಾಂಪಲ್. ಓಕೆ, ಸೊ ಇಂಪಾರ್ಟೆಂಟ್ ನಿಮ್ಮ ವಿಶ್ ಯಾವ್ದಿದೆ, ನಿಮ್ಮ ಗುರಿ ಯಾವ್ದಿದೆ, ಒಂದು ಬೇಲೀಫ್ ಅಲ್ಲಿ ಒಂದನ್ನ ಬರೀತೀರಾ. ಆತರ ಒಂದು 3 ಇಂಪಾರ್ಟೆಂಟ್ ವಿಶಸ್ ಏನಿದೆ ಅದನ್ನ ಬರೆದು ಬಿಟ್ಟು ಎನರ್ಜಿ ಕೊಟ್ಬಿಟ್ಟು ನಿಮ್ಮ ವಾಲೆಟ್ ಒಳಗಡೆ ಇಟ್ಕೊಳ್ತೀರಿ. ಸೊ ಕೀಪ್ ಇನ್ ಯೋರ್ ವಾಲೆಟ್. ಸರಿನಾ? ಎಲ್ಲಿವರೆಗೂ ಇಟ್ಕೋಬೇಕು ಸರ್? ಟಿಲ್ ಇಟ್ ಅಚೀವ್ಸ್. ಮೇ ಬಿ 1 ತಿಂಗಳಲ್ಲಿ ಅಚೀವ್ ಆಗ್ಬೋದು, 1 ಮಂತ್ ಅಲ್ಲ, 2-3 ಮಂತ್ಸ್ ಅಲ್ಲಿ ಅಚೀವ್ ಆಗ್ಬೋದು, 1 ಇಯರ್ ಅಲ್ಲಿ ಅಚೀವ್ ಆಗ್ಬೋದು. ಸೊ ಈ ಬೇಲೀಫ್ ಅಲ್ಲಿ ಬರೆದು ಇವತ್ತಿನ ದಿನ ಇದನ್ನ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟು ನಿಮ್ಮ ಪಾಕೆಟ್ ವಾಲೆಟ್ ಒಳಗಡೆ ಇಟ್ಕೊಳ್ಳಿ. ಸೋ ದಟ್ ನಿಮ್ಮ ಎನರ್ಜಿ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಅಂಡ್ ಬೇಗ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ನೋಡಿ, ಪೇಪರ್ ಅಲ್ಲಿ ಬರೀಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಇದೀಗ ಈ ಬೇಲೀಫ್ ಇದೆಯಲ್ವಾ, ಇದು ತುಂಬಾ ಪವರ್ಫುಲ್ ಇರೋಂಥದ್ದು. ಸೊ ಫಾರ್ ಮ್ಯಾನಿಫೆಸ್ಟೇಷನ್ ದಿಸ್ ಇಸ್ ವೆರಿ ವಂಡರ್ಫುಲ್ ಎನರ್ಜಿ ಇರತಕ್ಕಂಥದ್ದು ಇದು. ಸರಿನಾ? ಸೊ ಇದ್ರಲ್ಲಿ ಮಾಡಿ, ಸಿಗುತ್ತೆ ನಿಮಗೆ. ಮಾಮೂಲಿ ಅಂಗಡಿಗಳಲ್ಲಿ ಹೋದ್ರೆ ಪಲಾವ್ ಎಲೆ ಅಂತ ಕೇಳಿದ್ರೆ ಕೊಡ್ತಾರೆ. ಪಾಕೆಟ್ ಮನೇಲಿ ತಂದು ಒಂದ್ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ. ಒಂದ್ಸರಿ ವಿವಿನ ಅಕಾಡೆಮಿಗೆ ಬಂದಿದೆ ಅಂದ್ರೆ ಬೇಕಾಗ್ತಾ ಇರುತ್ತೆ ನಿಮಗೆ. ಡನ್. ರೆಡ್ ಪೆನಲ್ಲಿ ಬರೀರಿ, ರೆಡ್ ಪೆನಲ್ಲಿ ಬರೀರಿ. ಸರಿನಾ? ಎಸ್. ಸೊ ಆಮೇಲೆ ಸೆಷನ್ ಆದ್ಮೇಲೆ ಬರೆದ್ಬಿಟ್ಟು, ರಾತ್ರಿ ಒಳಗಡೆ ಬರೆದ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿ ಪಾಕೆಟ್ ಒಳಗಡೆ, ವಾಲೆಟ್ ಒಳಗಡೆ ಇಟ್ಕೊಳ್ಳಿ. ವಾಲೆಟ್ ಒಳಗಡೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ, ಡ್ರಾಯರ್ ಅಲ್ಲಿ, ಅಲ್ಲೂ ಬೇಕಾದ್ರೆ ಇಡ್ಬೋದು. ಬಟ್ ಐ ಪ್ರಿಫರ್ ಪಾಕೆಟ್, ವಾಲೆಟ್ ಒಳಗಡೆ ಇಟ್ಕೊಳ್ಳಿ. ಐ ಪ್ರಿಫರ್ ಟು ಕೀಪ್ ಇನ್ ವಾಲೆಟ್. ಸರಿನಾ? ಎಸ್. ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಸಿಟ್ ಸ್ಟ್ರೈಟ್, ಕಣ್ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಆಲ್ ಆಫ್ ಯು ಕಣ್ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ, ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು. ಪ್ರೇ ಮಾಡ್ಕೊಳ್ಳಿ. ಇವತ್ತಿನ ದಿನ ಈ ಒಂದು ಲಯನ್ಸ್ ಗೇಟ್ ಪೋರ್ಟಲ್ ದಿನ ಮಾಡಿದಂತ ಮ್ಯಾನಿಫೆಸ್ಟೇಷನ್ ರಿಚುವಲ್ ತುಂಬಾ ಒಳ್ಳೇದಾಗ್ಲಿ, ನನಗೆ ತುಂಬಾ ಬೇಗ ಅಚೀವ್ ಆಗೋ ತರ, ನೆಗೆಟಿವ್ಸ್ ಎಲ್ಲ ರಿಲೀಸ್ ಮಾಡಿದೀನಿ, ಅದೆಲ್ಲ ಕ್ಲಿಯರ್ ಆಗೋ ತರ, ನನ್ನ ವಿಶಸ್ ಎಲ್ಲ ತುಂಬಾ ಫುಲ್ಫಿಲ್ ಆಗೋ ತರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಹಾಗೆ ನನಗೆ ಒಂದು ರಕ್ಷಣೆ, ಪ್ರೊಟೆಕ್ಷನ್ ಕೊಡಿ. ಹೈ ಎನರ್ಜಿ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ತಾ ಆಶೀರ್ವಾದವನ್ನ ಪಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಮಾತಾ ಪಿತಾ ಗುರು ದೇವರ ಆಶೀರ್ವಾದ ಪಡ್ಕೊಳ್ತಾ ಇದ್ದೀರಾ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀರಾ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ರೈಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಹಾಗೆ ಬ್ರಹ್ಮಾಂಡದ ಶಕ್ತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಫಿಂಗರ್ಸ್ ಓಪನ್, ತಲೆನ ಮೇಲೆತ್ತಿ ಕನೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ ಈ ಒಂದು ಅಬೆಂಡೆನ್ಸ್ ರಿಚುವಲ್, ಮ್ಯಾನಿಫೆಸ್ಟೇಷನ್ ರಿಚುವಲ್ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ವಿಶಸ್ ಎಲ್ಲ ತುಂಬಾ ಬೇಗ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ತುಂಬಾ ಈಸಿಯಾಗಿ ಪಡ್ಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಯೂನಿವರ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಫಿಂಗರ್ಸ್ ಮುಖಾಂತರ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ, ನೆಗೆಟಿವ್ಸ್ ಎಲ್ಲ ಕ್ಲೆನ್ಸ್ ಮಾಡಿದೀರಾ. ಈಗ ಪಾಸಿಟಿವ್ ನ ತುಂಬಿಕೊಳ್ಳಿ ನಿಮ್ಮ ದೇಹದಲ್ಲಿ, ಎನರ್ಜಿಯಲ್ಲಿ.
ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಾ, ಹಸ್ತಗಳಲ್ಲಿ ಎನರ್ಜಿ ತುಂಬಿಕೊಳ್ತಾ, ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಅಲ್ಲಿರೋ ನಮ್ಮೆಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಎಲ್ಲ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತಗಳನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ಇವತ್ತಿನ ಈ ರಿಚುವಲ್ಗೆ ಕೃತಜ್ಞತೆ ಸಲ್ಲಿಸ್ತಾ, ಕಮ್ಯುನಿಟಿಗೆ ಕೃತಜ್ಞತೆ ಸಲ್ಲಿಸ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ ಎಲ್ಲರೂ. Yes. Awesome. How was your experience? How are you feeling right now? Unmute ಮಾಡಿ ಹೇಳಿ one word ಅಲ್ಲಿ. Awesome, sir. Excellent, sir. Wonderful. Thank you, Guruji. ಅಮೇಜಿಂಗ್ ಚೆನ್ನಾಗಿತ್ತು ಸರ್, ಒಳ್ಳೆ ತುಂಬಾ ಚೆನ್ನಾಗಿತ್ತು ಗುರುಗಳೇ. ತುಂಬಾ ಸೂಪರ್. ತುಂಬಾ ಚೆನ್ನಾಗಿತ್ತು. body and mentally ಸರಿ ಮಾಡ್ಕೊಡ್ತಾ ಊಟ ಮಾಡಿದ್ರೆ 5 ಗಂಟೆಗೆಲ್ಲ ಯೂನಿವರ್ಸ್ ವಾಯ್ಸ್ ಬರ್ತದೆ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಬಾಡಿ ಎಲ್ಲ ರಿಲೀಫ್ ಆಗಿದೆ ಸರ್. ತುಂಬಾ ಚೆನ್ನಾಗಿತ್ತು. I know, very good. ಸೊ ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡಿದ್ರಿ, ಇದ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಎಲ್ಲ ಹಾಕ್ತಾರೆ, ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತೇಳಿ. ಬಟ್ ನಾವು ಜೊತೆಗೆ ಮಾಡ್ತೀವಿ, ನಮ್ಮ ಕಮ್ಯುನಿಟಿಲಿ ನಾವು ಒಟ್ಟಿಗೆ ಮಾಡ್ತೀವಿ, ಜೊತೆಗೆ ಮಾಡಿಸ್ತೀನಿ. ದಟ್ಸ್ ದ ಸ್ಪೆಷಾಲಿಟಿ ಅಲ್ವಾ. ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಯಾರು ಮಾಡ್ತಾರೆ, ಯಾರು ಮಾಡಲ್ಲ. ಬಟ್ ವಿ ಡೂ ಇಟ್ ಟುಗೆದರ್. ಸೊ ಯಾರು 850 ಜನ ಅಟೆಂಡ್ ಮಾಡಿದ್ರಾ? ಆಸಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ ಕೇಸ್ ಮಿಸ್ ಆಗಿದ್ರೆ ನಿಮಗೆ ರೆಕಾರ್ಡಿಂಗ್ ಬರುತ್ತೆ, ಯು ಕ್ಯಾನ್ ವಾಚ್, ರಿಪ್ಲೇ ಬರುತ್ತೆ ನಿಮಗೆ, ಯೂಟ್ಯೂಬಲ್ಲಿ ಬರುತ್ತೆ. ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿದ್ದೀನಲ್ವಾ, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ರಾತ್ರಿ ಒಳಗಡೆ ಮಾಡಿ, ಸರಿನಾ? ರಾತ್ರಿ ಒಳಗಡೆ ಮಾಡಿ ಅದನ್ನ. ಡನ್. ಹಾಗೆ ಎಷ್ಟು ಜನಕ್ಕೆ ಮನಿ ಮೈಂಡ್ ಸೆಟ್ ಚಾಲೆಂಜ್ ನ ಸೆಷನ್ಸ್, ಏನು ಅಫರ್ಮೇಶನ್ಸ್, ಚಾಲೆಂಜಸ್, ಹೀಲಿಂಗ್ ಕೋಡ್ಸ್ ಅದೆಲ್ಲ ಬರ್ತಾ ಇದೆ, ಅದೆಷ್ಟು ಜನಕ್ಕೆ ಬೆನಿಫಿಟ್ ಆಗ್ತಾ ಇದೆ? ಅನ್ಮ್ಯೂಟ್ ಮಾಡಿ ಹೇಳಿ ನನಗೆ. ಎಷ್ಟು ಜನಕ್ಕೆ ರಿಸಲ್ಟ್ಸ್ ಬರ್ತಾ ಇದೆ? ತುಂಬಾ ಅದ್ಭುತವಾಗಿದೆ ಫಿಟ್ಸ್ ಆಗ್ತದೆ, ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಎನರ್ಜಿ ಬಂದಿತ್ತು. ಅಲ್ಲಿಂದ ಮಾಡ್ತೀವಿ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಫೀಲಿಂಗ್ಸ್ ಬರ್ತಾ ಇದೆ ಗುರುಜಿ. ಸೂಪರ್, ವೆರಿ ನೈಸ್, ವೆರಿ ನೈಸ್. ಐ ಆಮ್ ಸೋ ಹ್ಯಾಪಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದ ಜೋಶು, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಐ ಕ್ಯಾನ್ ಸಿ ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಅದ್ರಲ್ಲಿ ಕಾಣುತ್ತೆ ನನಗೆ ಎಷ್ಟು ಜನ ಅಟೆಂಡ್ ಮಾಡಿದ್ರು ಅಂತ. ಆ ಒಂದು ಅಷ್ಟು ಜನ 4th ಡೇ 5th ಡೇ ಮಾಡಿಲ್ಲ. ಅದಂಗೆ ಅಲ್ವಾ. ವಿನ್ನರ್ ಯಾರು ಗೊತ್ತಾ? ವಿನ್ನರ್ ಯಾರಪ್ಪ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಯಾರು ಮಾಡ್ತಾರೆ ಅವ್ರು ವಿನ್ನರ್. ಹೊಸದ್ರಲ್ಲಿ ಆಗಸ ಎತ್ತಿ ಎತ್ತಿ ಹೋಗ್ದ ನಂಗೆ ಸ್ಟಾರ್ಟಿಂಗ್ ಜೋಶಲ್ಲಿ ಮಾಡೋದಲ್ಲ ಮುಖ್ಯ. 7 ಡೇಸ್ ಅಂದಾಗ 7 ಡೇಸ್ ಚಾಲೆಂಜ್ ಮಾಡೋಂಥದ್ದು ಇಂಪಾರ್ಟೆಂಟ್ ಅಲ್ವಾ. ಸೊ ಯಾರು ನಿರಂತರವಾಗಿ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಖಂಡಿತ ರಿಸಲ್ಟ್ಸ್ ಬಂದಿರುತ್ತೆ, ಬರ್ತಾ ಇರುತ್ತೆ, ಸರಿನಾ? ಸೊ ರಿಮೆಂಬರ್, ನಾಳೆ ನಾಡಿದ್ದು ಇನ್ನ 2 more days ಇಸ್ ದೇರ್. 7ನೇ ದಿನ ಅಂದ್ರೆ ಶನಿವಾರ ರಾತ್ರಿ ಮತ್ತೆ ನಾವು ಲೈವ್ ಅಲ್ಲಿ ಸಿಗ್ತೀವಿ.
ಫಾರ್ ಮನಿ ಮೈಂಡ್ಸೆಟ್ ಸೆಷನ್ ಲೈವ್ ಸೆಷನ್ 2. ಸೊ ಅಲ್ಲಿ ನಾವು ಅದ್ಭುತವಾಗಿ ಕಲಿಯೋಣ, ಇನ್ನೊಂದಷ್ಟು ಟೆಕ್ನಿಕ್ಸ್, ಮನಿ ಸೀಕ್ರೆಟ್ಸ್ ನ ಕಲಿಯೋಣ. ಜೊತೆಗೆ ಐ ಬಿ ಲಾಂಚಿಂಗ್ ದ 1 day ಪ್ರೋಗ್ರಾಮ್. ಸೊ ಲಿಮಿಟೆಡ್ ಸೀಟ್ಸ್, ಅದು ಆಫ್ಲೈನ್ ಪ್ರೋಗ್ರಾಮ್ ಅಂದ್ರೆ ಗೊತ್ತಲ್ವಾ, ಕಾನ್ಫರೆನ್ಸ್ ಹಾಲ್ ಅಲ್ಲಿ ಇರುತ್ತೆ, ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಯಾರು ಕ್ವಿಕ್ಲಿ ಜಾಯಿನ್ ಆಗ್ತಾರೆ ಅವ್ರಿಗೆ ಅವಕಾಶ ಬೆಂಗಳೂರಿಗೆ ಬಂದು 1 day ಪ್ರೋಗ್ರಾಮ್ ಅಲ್ಲ ನಿಮ್ ಜೊತೆ ಕಲೀಲಿಕ್ಕೆ, ಸರಿನಾ? ಸೊ ಲೆಟ್ಸ್ ಸಿ, ಶನಿವಾರ ಸಿಗೋಣ ಎಲ್ಲರೂ ಮತ್ತೆ 7:30ಗೆ. ಅಲ್ಲಿವರೆಗೂ ಹ್ಯಾವ್ ಅ ಗ್ರೇಟ್ ಡೇ, ವಂಡರ್ಫುಲ್ ಡೇ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಲಯನ್ಸ್ ಗೇಟ್ ಪೋರ್ಟಲ್ ಡೇ ದಿನ ಮಾಡಿದಂತ ಮ್ಯಾನಿಫೆಸ್ಟೇಷನ್ ವಿಶಸ್ ಎಲ್ಲ ನಿಮ್ಗೆ ಬೇಗ ಫುಲ್ಫಿಲ್ ಆಗ್ಲಿ, ಅಚೀವ್ ಆಗ್ಲಿ ಅಂತ ಹೇಳಿ ನನ್ನ ಕಡೆಯಿಂದ ಕೂಡ ಬ್ಲೆಸ್ಸಿಂಗ್ಸ್ ಕೊಡ್ತೀನಿ, ವಿಶಸ್ ಕೊಡ್ತೀನಿ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ನೋಡಿ, ಮ್ಯಾನಿಫೆಸ್ಟೇಷನ್ ರಿಚುವಲ್ ಬರ್ದ ಮೇಲೆ ಸುಮ್ಮನೆ ಆಗ್ಬಿಟ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಎಫರ್ಟ್ ಹಾಕ್ಬೇಕು ನೀವು, ಅಲ್ವಾ? ಎಫರ್ಟ್ ಹಾಕಿದ್ರೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ, ಅಚೀವ್ ಆಗುತ್ತೆ. ಸೊ ಎಫರ್ಟ್ ಹಾಕೋದು, ನಿಮ್ಮ ಕರ್ಮ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು. ಶುಭ ದಿನ, ಹ್ಯಾಪಿ ನೈಟ್. Thank you so much, sir. Thank you. Thank you, Guruji. Happy night, Thank you Guruji. so much, Guruji. Thank you. Happy birthday, Guruji. ಗುರುಗಳೇ. Guruji. Thank you, ಗುರುಜಿ. ತುಂಬಾ ಧನ್ಯವಾದಗಳು. Okay, bye, sir. Thank you so much. Thank you very much, Guruji. Thank you, Guruji. Thank you. ಗುರುಗಳೇ. ರಿಪೀಟ್ ಇನ್ನೊಂದ್ಸರಿ, ಇನ್ನೊಂದ್ 3 ಬೇ ಲೀಫ್ ತಗೊಳ್ಳಿ. 3 ಬೇ ಲೀಫು ಮತ್ತೆ 8 ಅನ್ನ ಇನ್ಫಿನಿಟಿ ಸಿಂಬಲ್ ತರ ಬರೆದು ಪಕ್ಕದಲ್ಲಿ ನಿಮ್ಮ ಇಂಪಾರ್ಟೆಂಟ್ 3 ವಿಶಸ್ ನ 3 ಬೇ ಲೀಫ್ ಅಲ್ಲಿ ಬರ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಅದನ್ನ ಇವತ್ತು ನಿಮ್ಮ ವಾಲೆಟ್ ಒಳಗಡೆ ಇಟ್ಕೊಳ್ಳಿ, ಸರಿನಾ? ಟಿಲ್ ಇಟ್ ಅಚೀವ್ಸ್. 1 ವಾರ ಆಗ್ಬೋದು, 1 ತಿಂಗಳು ಆಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಅಲ್ಲಿವರೆಗೂ ನಿಮ್ಮ ವಾಲೆಟ್ ಅಲ್ಲಿ ಇಟ್ಕೊಳ್ಳಿ. ಒನ್ಸ್ ಅಚೀವ್ ಆದ್ಮೇಲಿಂದ ಇದೇ ತರ ಬರ್ನ್ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತಾರಂತೆ, ಸರಿನಾ? ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ನಿಮ್ಮ ವಿಶಸ್ ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಶನಿವಾರ ಸಿಗೋಣ. ಅಲ್ಲಿ ತನಕ ಮನಿ ಅಫರ್ಮೇಷನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇರಿ, ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾ ಇರಿ. ವಿಡಿಯೋ ಮುಖಾಂತರ ಅಥವಾ ನೀವೇ ಅಫರ್ಮೇಷನ್ಸ್ ಮಾಡೋ ಮುಖಾಂತರ ಮಾಡಿ ಎಲ್ಲರೂ, ಸರಿನಾ? ಥ್ಯಾಂಕ್ ಯು. ಬಾಯ್. ಸಿ ಯು ಆನ್ ಸ್ಯಾಟರ್ಡೆ. Thank you. Thank you, Guruji. Thank you. Paper ಅಲ್ಲಿ ಬರಿಬೋದಾ sir? Baileys ಇಲ್ಲ ಅಂದ್ರೆ Happy birthday ಹೇಳ್ಬಿಡಿ ಗುರುಜಿ. sir, paper ಅಲ್ಲಿ ಬರಿಬೋದಾ sir? Thank you, Baileys Guruji. ಇಲ್ಲ ಅಂದ್ರೆ ಸದ್ಯಕ್ಕೆ ಪೇಪರ್ ಅಲ್ಲಿ ಬೇಕಾದ್ರೂ ಮಾಡಿ. Happy birthday, Okay, sir. ಯಾರ್ದು ಬರ್ಡೇ ಇದೆ, ಸೊ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಶುಭಾಶಯಗಳು. Many more happy returns of the day. ದಿನದ ಶುಭಾಶಯಗಳು. ಇಫ್ ಇಲ್ಲ ಅಂದ್ರೆ ಪೇಪರ್ ಅಲ್ಲಾದ್ರೂ ಮಾಡಿ, ನೋ ಪ್ರಾಬ್ಲಮ್, ಸರಿನಾ? ರೆಡ್ ಇಂಕ್ ಅಲ್ಲಿ ಬರಿಬೇಕು. ಇನ್ ಕೇಸ್ ರೆಡ್ ಇಂಕ್ ಇಲ್ಲ ಅಂದ್ರೂ ಬ್ಲೂ ನಲ್ಲೂ ಮಾಡಿ, ನೋ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಒಟ್ನಲ್ಲಿ ಮಾಡೋದು ಇಂಪಾರ್ಟೆಂಟ್, ಮಾಡಿ, ಸರಿನಾ? ದಟ್ಸ್ ಇಟ್. ಥ್ಯಾಂಕ್ ಯು. See you again. Thank you, ಸ್ನೇಹಿತರೆ. Happy night.